ವಿಡಿಯೋ ಕಾಲ್ನಲ್ಲಿ ಮಗು ತೋರಿಸಲವೆಂದು ಅತ್ತೆ ಹೊಟ್ಟೆಗೆ ಚಾಕು ಇರಿದ ಅಳಿಯ. ಅಬ್ಬಬ್ಬ, ಮಗುವನ್ನ ನೋಡಬೇಕೆಂಬ ಹಂಬಲ ಮತ್ತು ವಿಡಿಯೋ ಕಾಲ್ ವಿಚಾರದಲ್ಲಿ ನಡೆದ ಸಣ್ಣ ಜಗಳವೊಂದು ಅತ್ತೆಯ ಕೊಲೆ ಪ್ರಯತ್ನದಲ್ಲಿ ಅಂತ್ಯವಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಮಗುವನ್ನ ನೋಡಬೇಕೆಂಬ ಹಂಬಲ ಮತ್ತು ವಿಡಿಯೋ ಕಾಲ್ ವಿಚಾರದಲ್ಲಿ ನಡೆದ ಸಣ್ಣ ಜಗಳ ಅತ್ತೆಯ ಕೊಲೆ ಪ್ರಯತ್ನದಲ್ಲಿ ಅಂತ್ಯವಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಏನಿದು ಘಟನೆ ಅಂತ ನೋಡಿದಾದ್ರೆ, ಆಲದಕಟ್ಟಿ ಗ್ರಾಮದ ನಿವಾಸಿ ಅರವಿಂದ ಗವಳಿ 26 ವರ್ಷ ಎಂಬಾತನೇ ತನ್ನ ಅತ್ತೆ ಮಹಾದೇವಿ ಕರಿಗಾರ ಅವರ ಹೊಟ್ಟೆಗೆ ಚಾಕು ಇರಿದ ಆರೋಪಿ. ಅರವಿಂದ ಮತ್ತು ಆತನ ಪತ್ನಿ ಕಳೆದ ವರ್ಷಗಳಷ್ಟೇ ಸಪ್ತಪದಿ ತುಳಿದಿದ್ರು. ಇತ್ತೀಚೆಗೆ ಈ ದಂಪತಿಗೆ ಮುದ್ದಾದ ಗಂಡು ಮಗು ಜನನವಾಗಿತ್ತು. ಮಗು ಹುಟ್ಟಿದ ದಿನದಿಂದಲೂ ಅರವಿಂದನಿಗೆ ತನ್ನ ಮಗುವನ್ನು ನೋಡಬೇಕೆಂಬ ತವಕ ಹೆಚ್ಚಾಗಿತ್ತು ಎನ್ನಲಾಗಿದೆ. ಜಗಳಕ್ಕೆ ಕಾರಣವಾದ ವಿಡಿಯೋ ಕಾಲ್. ಅರವಿಂದನ ಪತ್ನಿ ಮಗುವಿನೊಂದಿಗೆ ತವರು ಮನೆಯಲ್ಲಿದ್ರು. ಮಗುವನ್ನ ನೋಡಲು ಅರವಿಂದ ಪದೇ ಪದೇ ಪತ್ನಿಗೆ ವಿಡಿಯೋ ಕಾಲ್ ಮಾಡ್ತಿದ್ದ. ಒಂದು ದಿನ ವಿಡಿಯೋ ಕಾಲ್ ಮಾಡಿದಾಗ ಪತ್ನಿ ಮೊಬೈಲ್ ಹಿಡಿದು ಕೈ ನೋಯ್ತಿದೆ, ಈಗ ಮಗು ತೋರಿಸಲು ಆಗಲ್ಲ ಎಂದು ಹೇಳಿದಾಳೆ. ಈ ಸಣ್ಣ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಯಿತು. ಈ ವೇಳೆ ಅತ್ತೆ ಮಹಾದೇವಿ ಕರಿಗಾರ ಅವರು ಮಗಳ ಪರ ವಹಿಸಿ ಅಳಿಯನಿಗೆ ಬುದ್ಧಿ ಹೇಳಲು ಹೋಗಿದ್ದಾರೆ. ಫೋನ್ನಲ್ಲಿ ನಡೆದ ಈ ಜಗಳದಿಂದ ರೊಚ್ಚಿಗೆದ್ದ ಅಳಿಯ ಅರವಿಂದ ನೇರವಾಗಿ ಅತ್ತೆಯ ಮನೆಗೆ ನುಗ್ಗಿ ತನ್ನ ಬಳಿ ಇದ್ದ ಚಾಕುವಿನಿಂದ ಅತ್ತೆಯ ಹೊಟ್ಟೆಗೆ ಎರೆದಿದ್ದಾನೆ. ಆಸ್ಪತ್ರೆಗೆ ದಾಖಲು, ಆರೋಪಿ ಬಂಧನ. ಚಾಕು ಇರಿತದಿಂದ ತೀವ್ರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಹಾದೇವಿ ಅವರನ್ನ ತಕ್ಷಣವೇ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ಮುರುಗೋಡ ಪೊಲೀಸರು ಆರೋಪಿ ಅಳಿಯ ಅರವಿಂದನನ್ನ ಬಂಧಿಸಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.